ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇಲ್ಲಿ ಆ್ಯಕ್ಚುಲಿ ಹೆಂಗಿದೆ ವೆದರು ಮಾರ್ನಿಂಗಲ್ಲಿ ಅಂತ ತೋರಿಸ್ತೀನಿ. ಮಾರ್ನಿಂಗ್ ವಾಹ್ ಎಲ್ಲ ಆಲ್ರೆಡಿ ಚಿಕ್ಕ ಚಿಕ್ಕ ಬೋಟ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ನೋಡಿ, ಆಚೆ ಹೋಗೋಣ ಬನ್ನಿ. ಹೌಸ್ ಬೋಟ್ ಮಸ್ತಾಗಿದೆ. ಇದು ಸ್ಕೂಲ್ ಕಾಯಕಿಂಗ್ ಪ್ರಾಕ್ಟೀಸ್ ಅಂತ ಇದೆ. ನಾವು ಮಕ್ಕಳನ್ನ ಹೇಗೆ ಸ್ಕೂಲಲ್ಲಿ ಓದಿಸ್ತೀವಿ ಅವ್ರು ಈ ಥರ ಸ್ಕೂಲಲ್ಲಿ ಓದಿಸ್ತಾರೆ ಕಾಯಕಿಂಗ್ ಪ್ರಾಕ್ಟೀಸ್ಗೆ. Can I sit there? ಹುಡುಗಿರೆಲ್ಲ ಕಾಯಕಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಟ್ಸ್ ಫಾರ್ ರೇಸ್. ಹುಡುಗ ಹುಡುಗಿರಿಗೆಲ್ಲ ರೇಸ್ ಬಿಡ್ತಾರೆ ಇಲ್ಲಿ ಕಾಯಕಿಂಗ್. ಬಿಕಾಸ್ ಆಲ್ಮೋಸ್ಟ್ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡಿರ್ತೀವಲ್ವ ಕಾಯಕಿಂಗು ಇಲ್ಲ ನ್ಯೂಸಲ್ಲೆಲ್ಲ, ಆ ರೇಸ್ಗೋಸ್ಕರ ಅವರೆಲ್ಲ ಈ ಸ್ಕೂಲಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿ ಡೈಲಿ 2-3 ಅವರ್ಸ್ ಅರ್ಲಿ ಮಾರ್ನಿಂಗ್ ಅವ್ರಿಗೆ ರೇಸ್ ಇರುತ್ತೆ. ಇದೆಲ್ಲ ಕಪ್ಪೆ ಚುಪ್ ಅಂತ ಹೇಳ್ತೀವಲ್ಲ, ಅದನ್ನು ಹಿಡಿಯೋದಕ್ಕೋಸ್ಕರ ಇವರೆಲ್ಲ ಇದ್ದಾರೆ ಆ ಸೈಡೆಲ್ಲ. ಇದನ್ನು ಇವರು 1 kg 250 ಆ ಥರ ಮಾರಿಬಿಟ್ಟು ಅವರು ಜೀವನ ನಡೆಸ್ತಾರೆ. ಎಷ್ಟು ಚಿಕ್ಕ ಬೋಟು, ಭಯನೇ ಇಲ್ಲ. ಲೇಡೀಸ್ ಎಲ್ಲ ಇದ್ದಾರೆ. We have dosa, sambar and chutney. ಅವರು ಅಸ್ಸಾಂ ಅನ್ಸುತ್ತೆ, ಅಲ್ಲಿಂದ ವರ್ಕ್ ಮಾಡ್ತಾ ಇರೋದಂತೆ. ಜಸ್ಟ್ 15,000 ಸ್ಯಾಲ್ರಿಗೆ ಬೋಟಲ್ಲಿ ಫ್ಯಾಮಿಲಿನೆಲ್ಲ ಬಿಟ್ಟು 15,000 ಸ್ಯಾಲ್ರಿಗೆ ಫ್ಯಾಮಿಲಿನೆಲ್ಲ ಬಿಟ್ಟು ಬಂದು ಸೊ ಇದು ತಗೊಂಡಿದ್ದೀವಿ. ನಾವು ಇವಾಗ ಫುಲ್ ಇದೇ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಫುಲ್ ಟಯರ್ಡ್ ಆಗಿದೆ. ಬ್ಯಾಂಗ್ ಇದೆ ಮ್ಯೂಸಿಯಂ ಅಂತ, ಫೋಲ್ಕ್ಲೋರ್ ಮ್ಯೂಸಿಯಂ. ಕೊಡ್ತೀನಿ ಸಖತ್ತಾಗಿದೆ. ವಾಹ್ ಮಸ್ತಾಗಿದೆಲ್ಲಮ್ಮ. ಇಲ್ಲಿ ಬಿಡ್ಮ ಒಳಗೆ ಒಂದು ವಿಡಿಯೋ ಹಿಂಗೆ. ಎಲ್ಲಿಗೆ ಬಂದರೂ ಕಾಸು ಬೇಕೇ ಬೇಕು, ಬಟ್ ಸ್ಟಿಲ್ ಒಂದು ಎಕ್ಸ್ಪೀರಿಯನ್ಸ್. ಹಳೇ ಕಾಲದ್ದು. ಈ ಮ್ಯೂಸಿಯಂ ಓನರ್ 40 years ಇಂದ ಕಲೆಕ್ಟ್ ಮಾಡಿರೋದು 40,000 ಪೀಸಸ್ ಆಫ್ ಆರ್ಕಿಟೆಕ್ಚರ್ಸ್ ಇದೆ ಅಂತೆ. ಇದು ಫುಲ್ಲು ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಮೇಲೆ ಕುರ್ಚಿ ಆ್ಯಂಡ್ ನಮ್ಮ ಮೇಲೆ ಇನ್ನೂ ಏನೋ ಇದೆ ಅಂತ ನಂಗೆ ಗೊತ್ತಿಲ್ಲ, ನೋಡೋಣ ಏನು ಅಂತ. ಇದು ಪೆನ್ಸಿಲ್ ಡ್ರಾಯಿಂಗ್ ಅಂತ ಇದೆ. ಯಾರೋ ಮಸ್ತಾಗಿದ್ದಾರೆ. ಎಲ್ಲ ಪೆನ್ಸಿಲ್ ಡ್ರಾಯಿಂಗ್ಸ್ ಆನ್ ಪೇಪರ್.
ಈ ಮ್ಯೂಸಿಯಂ ಪರ್ಸನ್ ಬಂದುಬಿಟ್ಟು ಹಳೇ ಕಾಲದಲ್ಲಿ ಯಾವುದಾದ್ರೂ ತುಂಬ ಹಳೆಯ ಮನೆ ಯಾವುದಾದ್ರೂ ಇರುತ್ತಲ್ಲ ಅಲ್ಲಿ ಹೋಗಿ ಈ ಥರ ಪೀಸಸ್ನೆಲ್ಲ ಕಲೆಕ್ಟ್ ಮಾಡಿ 40 ಇಯರ್ಸಿಂದ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಾವು 70 ಇಯರ್ಸ್. ಒಬ್ಬೊಬ್ಬರಿಗೆ ಒಂದೊಂದು ಇದಿರುತ್ತಲ್ಲಮ್ಮ, ಕ್ರೇಜ್. ಇಟ್ ಮೈಟ್ ಬಿ ಅವ್ರದ್ದು ಮನೆ ಕೂಡ ಇರ್ಬೋದು ಇದು ಒಂದು. ಆ ಮನೆನ ಮ್ಯೂಸಿಯಮ್ಮಾಗಿ ಕನ್ವರ್ಟ್ ಎಲ್ಲ ನೀನು ನಿಂತ್ಕೊತಾಗಿದ್ದೀನಿ. ವಾ, ದೇವ್ರ ಶಿಲೆಗಳು ಅದು ಇದು ಎಲ್ಲಮ್ಮ. ಆ ಕಲರಲ್ಲೇ ಒಂಥರ ಇದೆ ನೋಡು ಎಲ್ಲ. ಇದೆಲ್ಲ ಹೊಸದು, ಇದೆಲ್ಲ ತುಂಬ ಹಳೆಯದು. ನಾನು 18th ಪೀರಿಯಡ್ 18th ಸಿ ಅಂತೆ. ಇದು ಕೈಗೆ ಕಾಲಿಗೆ ಹಾಕೊಳ್ತಾ ಇದ್ದಿದ್ದು ಖಡ್ಗಗಳಂತೆ. ವಾಹ್, ಈ ಥರ ಹಾಕೊಳ್ತಾ ಇದ್ರು ಆ ಕಾಲದಲ್ಲಿ. ಮೈ ಗಾಡ್. ಇದೆಲ್ಲ ಹ್ಯಾಂಡಲ್ಸು, ಸ್ವೋರ್ಡ್, ಬೂಮರ್ಯಾಂಗ್ ಅಂತೆ. ಹಾಗೆಲ್ಲ ಯೂಸ್ ಮಾಡಿದ್ದು ಕತ್ತಿಗಳು. ನೋಡಮ್ಮ ಇಲ್ಲಿನ. ವಾಹ್, ಆರ್ನಮೆಂಟ್ಸ್, ಜ್ವೆಲ್ಸು, ಗೋಲ್ಡು, ಕಾಪರು, ನ್ಯಾಚುರಲ್ ಬೀಡ್ಸ್. ಅದು ಮಣಿಗಳೆಲ್ಲ ಒರಿಜಿನಲ್ ಇರುತ್ತೆ. ಇದೆಲ್ಲ ಇರುತ್ತೆ ಒಳಗೆ. ಮೇ ಬಿ ಸತ್ತೋಗ್ಬಿಟ್ಟವ್ರೆ ಅನಿಸುತ್ತೆ. ಯಾರೋ PM ಮೋದಿ ಬರುತ್ತೆ. PM ಮೋದಿ ಅಲ್ಲ, ಸಾರಿ, ನಾಯ್ಡು ಅವರು. ವಾಟರ್ ಪೇಂಟಿಂಗ್ ಹೀಗಿದೆ. That man is sitting in the that area. I think he's. I will check with that. ಇದೆಲ್ಲ ಫುಲ್ಲು ಬರೀ ಕೊಚ್ಚಿದಲ್ಲ. ವೆಸ್ಟರ್ನಲ್, ಟ್ರೆಡಿಷ್ನಲ್. ತುಂಬ ಫಾರಿನರ್ಸ್ ಇಲ್ಲಿತ್ತು, ಅದಕ್ಕೆ ನೋಡಿ ಫಾರಿನ್ ಕಲ್ಚರ್. ಇದು ಇನ್ನೊಂದು ಥರ ಡಿಫ್ರೆಂಟ್ ಆಗಿದೆ. ಟು 2000 years ಓಲ್ಡ್. ಅದೆಲ್ಲ ಆಗಿನ ಕಾಲದವರು. ಡೈಸ್ ನೋಡಮ್ಮ, ಆಟ ಆಡೋದು. ವಾಸ್ಕೋ ಡ ಗಾಮ ಕಟ್ಟಿರೋ ಚರ್ಚ್, ಹಳೇ ಚರ್ಚ್, ಬ್ರಿಟಿಷ್ ಆ ಕಾಲದಲ್ಲಿ. ಏನಿದು? ಇದೊಂದೇ ಚರ್ಚ್ಗೆ ಅನಿಸುತ್ತೆ. ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ಸ್ ಅಂತ ಎಲ್ಲರೂ ಇದ್ದಾರೆ ಇಲ್ಲಿ ನೋಡಿ. ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಅವರಿದ್ದಾರೆ, ಆ್ಯಂಡ್ ಅಗೇನ್ ನಾವು ಹಿಂದೂಸ್. CSI ಚರ್ಚ್ ಅಲ್ಲ, ಅವಾಗಿಂದ ಇದೆ. 1502 ಅಲ್ಲಿ ಬಂದಿದ್ದು. ಇಲ್ಲಿ ವಾಸ್ಕೋ ಡ ಗಾಮ ಇದ್ದಿದ್ದು ಏನೋ ಬೀಚ್ ಕನೆಕ್ಟ್ ಆಗುತ್ತಂತೆ. ಇದು ಯಾವುದೋ ಲೇಕ್. ಅಲೆಗಳು ನೋಡು, ಅಲೆಗಳು ಹೆಂಗಿದೆ. ಅದು ಬೀಚ್ ಕನೆಕ್ಟ್ ಆದ್ರೇ ಅಲೆಗಳು ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಈ ಫ್ರೆಶ್ ಹಿಡ್ದಿರೋದಂತೆ, ಅವರೇ ಕುಕ್ ಮಾಡಿ ಕೊಡ್ತಾರಂತೆ.
ಅಲೆಗಳು ನೋಡಿ ಹೆಂಗಿದೆ. ಫಿಶಿಂಗ್ ಎಲ್ಲ ಆ ಬೋಟ್ ನೋಡು ಅಲ್ಲಿ, ಯಾರೋ ಒಬ್ರು ಪುಟ್ಟು ಬೋಟಲ್ಲಿ ಹೋಗ್ತಾರೆ ನೋಡು, ಭಯನೇ ಇಲ್ಲ ಅವರಿಗೆಲ್ಲ. ಗೈಸ್ ನೋಡಿ ಹೆಂಗೆ ಫಿಶಿಂಗ್ ಮಾಡ್ತಾವ್ರೆ. ನೆಟ್ ಹಾಕ್ಬಿಟ್ಟು ಬಿಡ್ತಾ ಇದ್ದಾರೆ ಇವಾಗ. ನೆಟ್ ಫುಲ್ಲು ಆ ಕಲ್ಲಿರುತ್ತಲ್ವಾ ಅದು ಮೇಲೆ ಇರುತ್ತೆ. ವಾಟ್ ಎನ್ ಐಡಿಯಾ. ಮನುಷ್ಯರು ಬ್ರೈನ್. ಕೊಕ್ರೆ ನೋಡಿ ಹೆಂಗ ನೆಟ್ನ ಬಿಡ್ತಾರ ಒಳಗೆ. ನೋಡ್ಮ ಹಂಗೆ ಅಲ್ಲಿ ನೋಡು ಕಲ್ಲು. ಹೆಂಗ ಐಡಿಯಾ ಮಾಡಿರ್ತಾರೆ, ಸಕ್ಕದಲ್ಲ. ಆ ಕಲ್ ಮೇಲೆ ಹೋದ್ರೆ ಇವಾಗ ಹಂಗೆ ಎಲ್ಲ ಸಿಕ್ಕತ್ತಾ. ಅವ್ರು ನೋಡ್ಮ ಹೆಂಗ ಹೊತ್ತವ್ರ ಮೇಲೆ, ಭಯನೇ ಇಲ್ಲ. ವಾ, ಒಂದು ರೈಡಿಗೆ ಬಂದಿದ್ದೀವಿ. ದೇವರಾಣೆ ಹಿಂಗೆ ಅಂತ ಗೊತ್ತಿಲ್ಲ. ಮಗು ನೋಡಲ್ಲಿ. ನರೇಶ್, ಎನಿ ಕಮೆಂಟ್ಸ್? ರಿಸ್ಕ್ ಮಾಡ್ತಾ ಇದೀವಾ ಗೊತ್ತಿಲ್ದಿರೋ ಜಾಗದಲ್ಲಿ?